ಇಷ್ಟು ದಿನ ನೀನು ನನ್ನ ಜೊತೆಲಿದ್ದೆ, ಸಂತೋಷ ನನ್ನ ಜೊತೆಲಿತ್ತು. ಪ್ರತಿ ಸಲ ನೀನು ಹೊರಟಾಗ ನನ್ನ ಜೀವ ಒದ್ದಾಡುತ್ತೆ ಕಣೆ. ಆದರೆ ಈ ಸಲ ಆ ನೋವು ಸ್ವಲ್ಪ ಜಾಸ್ತಿನೇ ಇದೆ. ಅಯ್ಯೋ ಹುಚ್ಚಿ, ಯಾಕೆ ಇಷ್ಟೊಂದು ಅನ್ಕೋತಾ ಇದೆಯಾ? ನಾನೇನು ಅಂಡಮಾನ್ಗೆ ಹೋಗ್ತಾ ಇದ್ದೀನಿ, ಇಲ್ಲೇ ಇರ್ತೀನಪ್ಪ. ಬಂದು ಹೋಗೋದಿದ್ದೇ ಇರತ್ತಲ್ವಾ? ಅಷ್ಟೇ ಅಲ್ಲ ಕಣೆ, ರಮೇಶ ದ್ವೇಷದಿಂದ ನಿಮ್ಮ ಬದುಕೆಲ್ಲ ಹಾಳಾಯ್ತಲ್ಲ ಅಂತ ನನ್ನ ಮನ್ಸಿಗೆ ಚುಚ್ತಾ ಇದೆ. ಈಗಾಗಲೇ ನೀನು ತುಂಬ ಕಷ್ಟ ಅನುಭವಿಸಿದ್ಯಾ. ಸುಖ ಪಡೋ ಕಾಲ ಹತ್ರ ಬಂದಿತ್ತು. ಆದರೆ ಅದನ್ನು ರಮೇಶ ಹಾಳು ಮಾಡಿಬಿಟ್ನಲ್ಲ ಅಂತ ನನ್ನ ಮನ್ಸಿಗೆ ಕಾಡ್ತಾ ಇದೆ ಕಣೆ. ಲಚ್ಚಿ ಲಚ್ಚಿ ಲಚ್ಚಿ, ಹಣೆ ಬರೋಕ್ಕೆ ಹೊಣೆ ಯಾರೇ? ರಮೇಶ ತಪ್ಪು ಮಾಡಿದ್ದಾನೆ, ಅದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕ್ಕಾಗಲ್ಲ. ಅವನ ತಪ್ಪಿಗೆ ಕ್ಷಮೆನೇ ಇಲ್ಲ. ಆದರೆ ತಪ್ಪು ಅವನಿಂದಾಗಿದೆ. ಆ ತಪ್ಪಿಗೆ ನೋವಿನ ಶಿಕ್ಷೆ ನಿನಗೆ ಬೇಡ. ನಂದ್ಕೊಂಡಲ್ಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಒಂದು ಮಾತು, ನಿನಗೇನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳಬೇಕು. ಹೀಗೆಲ್ಲ ಆಯಿತು ಅಂತ ಪ್ಲೀಸ್ ಕಣೆ, ನನ್ನನ್ನು ದೂರ ಮಾಡಬೇಡ. ಮಾಡಿದ್ರೆ ಬಿಡ್ತೀಯ ನೀನು? ಅಚ್ಚಿ, ನೀನು ನನ್ನ ಪ್ರಾಣದ ಗೆಳತಿ ಕಣೆ. ನೀನು ನನ್ನ ಬದುಕಿನಲ್ಲಿ ಬಂದಮೇಲೆ ನಾನು ನಗೋದನ್ನು ಕಲ್ತಿದ್ದೀನಿ. ಹಾಗೆಲ್ಲ ದೂರ ಮಾಡ್ತೀನ ಹೇಳು? ಸರಿ, ನಿತ್ಯನ ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಬೇಕಾದ್ರೆ ಹೇಳು, ನನಗೊಂದು ಫೋನ್ ಮಾಡು, ನಾನೇ ಕಾರ್ ತೊಗೊಂಬಂದು ಪಿಕ್ ಮಾಡ್ತೀನಿ, ಸರಿನಾ? ಇನ್ನೊಂದು ವಿಷಯ, ನಿತ್ಯ ಸೀಮಂತನ ನಮ್ಮನೇಲೆ ಗ್ರ್ಯಾಂಡಾಗಿ ಮಾಡ್ತೀನಿ. ಯಾಕೆ ಲಚ್ಚಿ ಇಷ್ಟೆಲ್ಲ ಜವಾಬ್ದಾರಿ ತಗೋತೀಯ ನೀನು? ಮೊದಲೇ ಪರಿಸ್ಥಿತಿ ಸರಿ ಇಲ್ಲ. ನಾನು ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಒಂದು ನಿಮಿಷ ಇರು. ತಗೋ, ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಯಾಕೆ ಇದೆಲ್ಲ? ಪ್ರತಿ ಸಾರಿ ನೀ ಏನಾದರೂ ಕೊಡ್ತಾನೆ ಇರ್ತೀಯ, ತಗೊಳಕ್ ನನಗೆ ಎಷ್ಟು ಮುಜುಗರ ಆಗುತ್ತೆ ಗೊತ್ತಾ? ನೋಡು, ನಿನಗೆ ಈ ಥರ ಪರ್ಸು ಅಂದರೆ ತುಂಬ ಇಷ್ಟ ಅಂತ ನನಗೆ ಗೊತ್ತು, ಅದಕ್ಕೆ ತಂದಿರೋದು. ತಗೋ 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 ಅಂದರೆ ತಗೋಬೇಕು. ಏನೇ ಇಷ್ಟು ಭಾರ ಇದೆ? ಯಾಕೆ ಇಷ್ಟೊಂದು ದುಡ್ಡು ಇಟ್ಟಿದ್ಯಾ? ಗರ್ಭಿಣಿ ಮನೇಲಿದ್ದಾಳೆ, ನಿನಗೆ ಖರ್ಚಿರುತ್ತೆ, ನೀನು ಇದನ್ನ ತಗೊಳ್ಳೇಬೇಕು. ಬೇಡ ಲಚ್ಚಿ, ಇದನ್ನು ತಗೊಳಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ದುಡ್ಡು ಬೇಕು ಅಂದರೆ ನಿನ್ನನ್ನೇ ಕೇಳ್ತೀನಿ. ಹೀಗೆಲ್ಲ ಒತ್ತಾಯ ಮಾಡಬೇಡ. ನನಗೆ ತುಂಬ ಬೇಜಾರಾಗತ್ತೆ. ಸ್ವಾಭಿಮಾನಿ ಕಡೆ ನೀನು, ನಿನಗೆ ನೋವು ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ನಿನಗೇನೇ ಸಹಾಯ ಬೇಕಿದ್ರು ನನ್ನ ಕರಿಬೇಕು. ಮಿಸ್ ಮಾಡೋ ಹಾಗಿಲ್ಲ. ಮಿಸ್ ಮಾಡಿದ್ರೆ ನೀನು ಬಿಡ್ತೀಯ ಹೇಳು? ದೊಡ್ಡಮ್ಮ, ನಿಮ್ಗೊಂದು ವಿಷಯ ಹೇಳ. ನೀವಿದನ್ನು ಹೇಗೆ ತಗೋತೀರಾ ನನಗೆ ಗೊತ್ತಿಲ್ಲ, ಆದರೆ ನಾನು ಬೇರೆ ಯಾರಿಗೂ ಇದನ್ನು ಶೇರ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ಅದೇನು ಅಂತ ಹೇಳು ಪುಟ್ಟ. ಪಾಪ ಅಣ್ಣನ ಲೈಫಲ್ಲಿ ಏನೇನೆಲ್ಲ ಆಗೋಯ್ತು, ಎಷ್ಟೊಂದು ಕಷ್ಟಪಟ್ಟು ನಿಧಿ ಜೊತೆ ಮದುವೆ ಆಯಿತು ಅಂತ ನಿಮಗೂ ಗೊತ್ತಲ್ವಾ ದೊಡ್ಡಮ್ಮ? ಅವನೆಲ್ಲ ಕಷ್ಟದಲ್ಲಿ ನೋಡುವಾಗಲೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ. ಅವನು ಅನಾಥ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾ ಅನ್ಸುತ್ತೆ. ನೀನು ಹೇಳ್ತಿರೋದು 100ಕ್ಕೆ 100 ನಿಜ ರಾಧಿಕಾ. ಇಷ್ಟೆಲ್ಲ ಆದರೂ ಕರ್ಣ ಮನೆ ಮಗನ್ಗಿಂತ ಹೆಚ್ಚಾಗಿ ಕಷ್ಟ ಸುಖದಲ್ಲಿ ನಮ್ಮ ಜೊತೆ ನಿಂತಿದ್ದಾನೆ. ಆದರೆ ಇದನ್ನೆಲ್ಲ ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು ಹೇಳು? ನಂಗೊಂದು ಯೋಚನೆ ಬರ್ತಿದೆ ದೊಡ್ಡಮ್ಮ. ಏನು ಯೋಚನೆ? ನಾವು ಯಾರೇ ಅಣ್ಣನ ಪ್ರೀತಿಯಿಂದ ನೋಡ್ಕೊಂಡ್ರು ಅವನಿಗೆ ನಾನು ಅನಾಥ ಅನ್ನೋ ನೋವಿನ ಗೆರೆ ಮನ್ಸಲ್ಲಿ ಹಾಗೇ ಇದೆ. ಆ ಗೆರೆನ ನಾವು ಕಂಪ್ಲೀಟಾಗಿ ಅಳ್ಸಾಕ್ಬೇಕು. ಹೇಗಿದ್ರು ಅಣ್ಣ ನಿಧಿಗೆ ಮದುವೆ ಆಗಿದೆ, ಅವ್ರಿಗುಟ್ಟು ಮಗುನ ನೋಡ್ತಾ ನೋಡ್ತಾ ಇದು ನಂದೇ ರಕ್ತ ಅನ್ನೋ ಭಾವನೆ ಬರುತ್ತಲ್ಲ, ಆಗ ಅನಾಥ ಅನ್ನೋ ಭಾವನೆ ದೂರ ಆಗುತ್ತೆ. ಚಿಕ್ಕವಳಾದರೂ ಎಷ್ಟು ದೊಡ್ಡ ಯೋಚನೆ ಮಾಡಿದ್ಯಾ? ನೀನು ಹೇಳ್ದಾಗೆ
ಕರ್ಣ ಮೇಲ್ನೋಟಕ್ಕೆ ಎಲ್ರ ಜೊತೆ ನಗ್ನಗ್ತಾ ಓಡಾಡ್ಕೊಂಡಿರ್ಬೋದು, ಆದ್ರೆ ಮನ್ಸಲ್ಲಿ ಮಾತ್ರ ಅನಾಥ ಅನ್ನೋ ಭಾವನೆ ಸದಾ ಇದ್ದೇ ಇದೆ. ಇದನ್ನ ದೂರ ಮಾಡಬೇಕಾಗಿರೋ ಜವಾಬ್ದಾರಿ ನಮ್ದಾಗ್ಬೇಕು. ದೊಡಮ್ಮ, ಈ ಮನೇಲಿ ಇನ್ ಮುಂದೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಗ್ಬಾರ್ದು. ಪಾಪ ಅಣ್ಣ ಎಷ್ಟೊಂದೆಲ್ಲ ಸಹಿಸ್ಕೊಂಡಿದ್ದಾನೆ. ನಿಧಿ ಮುಂದೆನೆ ಹೀಗೆಲ್ಲ ಆಗ್ತಿದ್ರೆ ಅವನಿಗೂ ನೋವಾಗುತ್ತಲ್ವಾ? ಕರ್ಣನ್ ಬಗ್ಗೆ ಎಷ್ಟು ಮೆಚೂರ್ಡಾಗಿ ಯೋಚನೆ ಮಾಡ್ತಿದ್ಯಾ? ನಿನ್ನಂತ ತಂಗಿ ಸಿಗೋದು ಪುಣ್ಯನೇ. ದೊಡ್ಡ ಮನಸ್ಸು ಪುಟ್ಟ ನಿಂದು. ನಿನ್ನ ಬಗ್ಗೆ ಹೆಮ್ಮೆ ಇದೆ ನನಗೆ. ಹಾಗಲ್ಲ ಅತ್ತೆ, ಇವತ್ತಿಷ್ಟೆಲ್ಲ ನಡೆದೋಗಿದೆ. ಎಲ್ರ ಮನಸ್ಸು ಸ್ವಲ್ಪ ಶಾಂತ ಆಗಲಿ. ಈ ವಾರದಲ್ಲೇ ಇನ್ನೊಂದು ದಿನ ಯಾವತ್ತಾದ್ರೂ ನೋಡಿದ್ರಾಗಲ್ವಾ? ಅಕ್ಕಯ್ಯ, ಅಪರೂಪಕ್ಕೆ ಫಸ್ಟ್ ಟೈಮ್ ಕರೆಕ್ಟಾಗಿ ಮಾತಾಡಿದ್ದೀರಾ. ಅಲ್ಲ, ನೀನು ಯಾಕೆ ಬರ್ತೀಯಾ ಬೇರೆಯವ್ರು ಮಾತಾಡ್ಬೇಕಾರೆ ಮಧ್ಯದಲ್ಲಿ? ನೀವು ನನ್ನ ಅತ್ತೆ, ಇವರು ನನ್ನ ಅಕ್ಕ. ಈ ಮನೆ ನನಗೂ ಸೇರಿದ್ದು. ಇಲ್ಲಿ ಎಲ್ಲ ಆಗು ಹೋಗುಗಳಲ್ಲಿ ನನಗೂ ಪಾಲಿದೆ ಅತ್ತೆ. ಈಗೇನು ನಿನ್ನ ಕಿರಿಕು? ದೇಶದಲ್ಲಿ ಜನಸಂಖ್ಯೆ ಮಿತಿ ಮೀರ್ತಾ ಇದೆ, ಜೊತೆಗೆ ಯುದ್ಧ ಬೇರೆ, ಸಿಲಿಂಡರ್ ಸಿಗ್ತಾ ಇಲ್ಲ, ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಯಾಕೆ ಬೇಕು ಈ ಪ್ರಸ್ತ ಮಕ್ಕಳು ಎಲ್ಲ? ಕರುಣಾನಿಧಿ ಅವ್ರ ಪಾಡ್ಗೋರು ಹಾಯಾಗಿರ್ಲಿ ಬಿಡಿ. ಇನ್ನೇನಾದರೂ ಹೇಳೋದಿದ್ಯಾ? ಅಂದ್ರೆ ಇಲ್ಲಿಂದ ಹೋಗು ಅಂತಿದ್ದೀರಾ? ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಅರ್ಥ ಆದರೂ ಇಲ್ಲೇ ನಿಂತಿದೆಯಲ್ಲ. ಅದು ಸರಿ, ಕಣ್ಣಂಗೆ ಹೇಳಿದ್ದೀರಾ ಪ್ರಸ್ಥಶಾಸ್ತ್ರ ಮಾಡ್ತಿದ್ದೀರಾ ಅಂತ? ಸುಮ್ಮನೆ ಹೋಗೆ ಇಲ್ಲಿಂದ. ನನಗಂತೂ ನೀವು ಮಾಡಕ್ಕೆ ಹೊರಟಿರೋದು ಒಂಚೂರು ಇಷ್ಟ ಆಗ್ತಿಲ್ಲಪ್ಪ. ನಾವು ಯಾರು ನಿನ್ನ ಒಪ್ಪಿಗೆ ಕೇಳಿಲ್ವಲ್ಲ? ಅಂದರೆ ನಾನು ಈ ಮನೇಲಿ ಲೆಕ್ಕಕ್ಕಿಲ್ಲ ಅಂತ ನಾನು ನೀವು ಹೇಳ್ತಾ ಇರೋದು? ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ ಸುಮ್ತಿ. ನನಗೊಂದು ಆಸೆ ಇದೆ. ಮರಿ ಮೊಮ್ಮಗು ಹುಟ್ಟಬೇಕು, ನಾನು ಮುತ್ತಜ್ಜಿ ಆಗಬೇಕು ಅಂತ. ಕರ್ಣಂಗೆ ಮಗು ಹುಟ್ಟಿದ್ರೆ ಆ ಮಗು ನಿಮಗೆ ಮರಿ ಮೊಮ್ಮಗ ಆಗಲ್ಲ ಅತ್ತೆ, ನೀವು ಮುತ್ತಜ್ಜಿನೂ ಆಗಲ್ಲ. ನೀವು ಮುತ್ತಜ್ಜಿ ಆಗಬೇಕು ಅಂದರೆ ಸಂಜುಗ್ ಮಗು ಹುಟ್ಟಬೇಕು. ನಿಮ್ಮ ನಿಜವಾದ ಮೊಮ್ಮಗ ಸಂಜು, ಕರ್ಣ ಅಲ್ಲ. ಸುಮತಿ, ಯಾಕೆ ಅತ್ತೆ ಕಣ್ಣಲ್ಲಿ ನೀರು ಹಾಕಿಸ್ತೀಯಾ? ಸತ್ಯ ಕಹಿ ಅನ್ನೋದು ಸುಳ್ಳಲ್ವಲ್ಲ? ಇಷ್ಟಕ್ಕೂ ಇಲ್ದಿರೋದು ನಾನೇನು ಹೇಳಿಲ್ವಲ್ಲ? ನೋಡಿ ಅತ್ತೆ, ನೀವು ಕಣ್ಣೀರು ಹಾಕಿ ನನ್ನ ಕೆಟ್ಟೋಳು ಮಾಡಬೇಡಿ. ಅವನ ಮೇಲೆ ಯಾಕೆ ಇಷ್ಟೊಂದು ಕಿಡಿಕಾರ್ತೀರಾ?